ನಿಮ್ಮೂರು ಜನಗಳಿಗೆ ಈಗಲಾದ್ರೂ ಪುರ್ಸೊತ್ತಾಯ್ತಲ್ಲ. ಜನ ಹಾಗೆಲ್ಲ ಸರ್, ಕುಂಡಿ ಅಡಿಕೆ ನೀರು ಬಂದ ಮೇಲೆ ಎದ್ದು ನಿಲ್ಲುವುದು. ರಘು ಗಾಡಿ ತೆಗೀರಿ. ಏನಾಯ್ತಾಯಿ ಸರ್? ಕಾಡ್ಬೇಟೆ ಎನ್ಕ್ರೋಚ್ಮೆಂಟ್ಗೆ ಆ ಬೋಳಿ ಮಗ ದಣಿ ರಿಪ್ಲೈ ಮಾಡಿದ್ದಾನೆ. ಯಾರು ದೇವೇಂದ್ರ ಸುತ್ತೂರು? ಅದೇಗಾಗ್ತದೆ ಸರ್? ಜಾಗ ಯಾರ ಹೆಸರು ಉಂಟು ಅವ್ರು ರಿಪ್ಲೈ ಕೊಡ್ಬೇಕಲ್ಲ. ಅದೇ ನೋಡೋಣ ಬನ್ನಿ. ಇನ್ನೇನು ನೋಡಿದ್ರಿ, ಎಲ್ಲ ಜಾಗನೂ ದನಿ ಹೆಸರಿಗಾಗಿದೆ. ಎಲ್ಲ ಡಾಕ್ಯುಮೆಂಟ್ಸು ಟ್ರಾನ್ಸ್ಫರ್ ಆಗಿದೆ ಸರ್. ಥ್ಯಾಂಕ್ ಯು. ಫೈಲ್ ಒಂದು ಜೋಪಾನ. ಪ್ರತಿ ಸತ ಸರ್ವೆ ಮಾಡಿದಾಗಲೂ ಒಂದು 10-20 ಎಕರೆ ಎಕ್ಸ್ಟ್ರಾನೇ ಕ್ಲೇಮ್ ಮಾಡಿದ್ದಾನೆ ಬೋಳಿ ಮಗ. ಕಾರಣನೇ ಹಾಗೆ ಇದನ್ನೇ ಮಾಡ್ಕೊಂಡು ಬಂದದ್ದು. ನಮ್ದು ಆಗಲ್ಲ, ಹಾಗೆ ಎಷ್ಟಿತ್ತು ಈಗ ಸಹ ಅಷ್ಟೇ. ಸರ್ ಐಆರ್ಇ ಮ್ಯಾಪ್ ತಗೊಂಬನ್ರಿ. ನಂಗೆ ಅಂತ ಬೇಡಪ್ಪ, ಇದು ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕಿತ್ತು. ಏನು? ಒಂದು ಕಾಲದಲ್ಲಿ ಕೋಲದ ವಿಷಯಕ್ಕೆ ಗಲಾಟೆಯಾಗಿ ಕೋಲ ನಿಂತು ಮತ್ತೆ ಭಂಡಾರವನ್ನು ನಮ್ಮ ಮಂತಂದವರು ತಂದು ಕೋಲ ಮುಂದುವರಿಸಿದ್ದು. ಅವನಿಗೆಲ್ಲಾದ್ರೂ ಬೈಲ್ ಸಿಕ್ಕಿದ್ರೆ ಚಾನ್ಸೇ ಇಲ್ಲ. ಹೌದಾ? ಎಲ್ಲಿಯಾದರೂ ಒಳ್ಳೆ ಲಾಯರ್ ನೀಡಿದ್ರೆ ಸಿಗ್ಬೋದು. ಒಳ್ಳೆ ಲಾಯರ್ ಇಷ್ಟೆಲ್ಲ ಜಾಗ ಉಂಟು. ಐಆರ್ಇ ಮ್ಯಾಪ್ ಕಂಡ್ರೆ ಮ್ಯಾಪ ಈಗ ಈ ಮ್ಯಾಪ್ ನೋಡಿ ಎಂತ ಪ್ರಯೋಜನ? ಜನ ಎಲ್ಲ ಜಾಗ ಬರೆದು ಕೊಟ್ಟು ಆಗಿದೆಯಲ್ಲ ಸರ್. ಕಾಡು ಬಿಟ್ಟು ಜಾಗನ ರಿಸರ್ವ್ ಫಾರೆಸ್ಟ್ ಮಾಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇದೆ. ಇದು ಪಾಸ್ ಆಯಿತು ಅಂದರೆ ತನಿ ಡಾಕ್ಯುಮೆಂಟ್ಸ್ ಎಲ್ಲ ನಲ್ ಅಂಡ್ ವೈಡ್ ಆಗುತ್ತೆ. ಆಮೇಲೆ ನಿಮ್ಮ ದೇವೇಂದ್ರ ಸುತ್ತೂರು ಕೋಡ್ ಸುತ್ಕೊಂಡಿರ್ಬೇಕಾಗತ್ತೆ. ನೀವೆಂತ ಬೇಕಾದರೂ ಮಾಡಿ, ಈ ಭಂಡಾರದ ಮನೆ ರಾಜೀವ ಯಾವತ್ತೂ ನಿಮ್ಮೊಟ್ಟಿಗಿದೆ. ಇಂಥ ಟೈಮಲ್ಲಿ ಶಿವ ಇರಬೇಕಿತ್ತು. ಶಿವನನ್ನು ಬೇಗ ಜೈಲಿಂದ ರಿಲೀಸ್ ಮಾಡಿಸ್ಬೇಕು. ಐಸ ಒಳ್ಳೆ ಕಥೆ ಐತಲ್ಲ ಮಾರ. ಆಗ ನೀವ್ ಹೇಳಿದಲ್ಲ ಬಿಡಿಸುದು ಬೇಡ ಅಂತ. ಈಗ ಸಹ ನಾನೇ ಹೇಳ್ತಿರೋದು ಅವನನ್ನು ಬಿಡಿಸ್ಬೇಕಂತ. ನೀವ್ ಹೇಳಿದಾಗ ರಪ್ಪ ಬಿಡಿಸ್ಲಿಕ್ಕೆ ಅದೇನು ಕೋಳಿದ್ದು ಗೂಡ ಜೈಲು ಮಾರ. ನಿನಗಂತ ಕುಡಿದು ಜಾಸ್ತಿ ಆಯ್ತಾ? No, he's drunk. ಆಗ್ತದ ಇಲ್ಲ ಹೇಳು. ಆಗ್ತದೆ, ಸ್ವಲ್ಪ ಕಷ್ಟ ಉಂಟು. ಹಣ ಖರ್ಚು ಮಾಡಿದ್ರೆ ಆಗ್ತದೆ. ಯಾವುದಕ್ಕೂ ಸುಮೂರ್ ಅವ್ರ ಹತ್ರ ಹೇಳಿ ಒಂದು ವ್ಯವಸ್ಥೆ ಮಾಡುವ. Uh-oh. ಹಲೋ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ, ನಿನ್ನ ಹಾಗೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ತನ್ನ ಶಸ್ತ್ರ ತ್ಯಾಗ ಮಾಡಿ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಟ್ನಂತೆ. ಅಲ್ಲಿಂದ ಆ ಕಲ್ಲನ್ನು ಅವರ ವಂಶದವರು ತಲತಲಾಂತರದವರೆಗೆ ಪೂಜಿಸ್ಕೊಂಡು ಬಂದ್ರಂತೆ. ಒಂದು ತಲೆಮಾರಿನವ್ರಿಗೆ ಆ ಜಾಗ ಬೇಕು ಅಂತ ಅನ್ನಿಸ್ದಾಗ ಸುಮ್ಮನೆ ಕುಂಡೆ ಮುಚ್ಚಿಕೊಂಡು ತಗೊಳ್ಳೋದು ಬಿಟ್ಟು ದೈವದ ಹತ್ರ ಪ್ರಶ್ನೆ ಇಟ್ರಂತೆ. ಆಗ ದೈವದ ವೇಷ ಹಾಕಿದವ ಜಾಗದ ವಿಷಯಕ್ಕೆ ಬಂದರೆ ರಕ್ತಕಾರಿ ಸಾಯ್ತೀರಾ ಅಂದನಂತೆ. ದಣಿಗೆ ಇದು ವೇಷ ಹಾಕಿದವನೇ ಹೇಳಿದ ಅಂತ ಗೊತ್ತಾಯ್ತು. ಇದು ದೈವ ಮಾತಾಡೋದ ದೈವ ನರ್ತಕ ಮಾತಾಡೋದ? ಸಿಕ್ಕಿಬಿದ್ದ ನರ್ತಕ ಮುಖ ತೋರಿಸ್ಲಿಕ್ಕಾಗದೆ ಓಡಿ ಹೋದಂತೆ. ಆಮೇಲೆ ಧಣಿ ಪ್ರಾಯ ಆಗಿ ಸತ್ನಂತೆ. ಧಣಿಯ ಮಗ ತನ್ನಾದ್ರೂ ಜಾಗ ಸಿಗಲಿ ಅಂತ ಹೇಳಿ ಮಾರ ಬಿಟ್ಟೋಗ್ತಾನೆ. ಎಂತ ಆಗ್ಬೇಕಿತ್ತು ಧಣಿ? ಗುರುವ, ನನ್ನ ಜಾಗ ನಿಮಗೆ ಕೊಡ್ತೇನೆ. That's why he killed him. ನಿಮ್ಮವರು ಇರುವ ನನ್ನ ಜಾಗ ನಂಗೆ ಸಿಗುವ ಹಾಗೆ ಮಾಡಬೇಕು. ಎಂತ ಮಾತಾಡ್ತಿದ್ರೆ ತಾನೆ? ಅನಾದಿ ಕಾಲದಲ್ಲಿ ದೈವ ನುಡಿ ಕೊಟ್ಟದಕ್ಕೆ ಜಾಗ ಊರವರ ಪಾಲಾಯಿತು. ಇನ್ಮೇಲೆ ನಡೆಯುವ ಕೋಲದಲ್ಲಿ ದೈವ ನುಡಿ ಕೊಡಬಾರ್ದು, ಗುರುವ ನುಡಿ ಕೊಡಬೇಕು. ಯಾಕೀಗೆಲ್ಲ ಮಾತಾಡ್ತಿದ್ರೆ ತಾನೆ? ಪಣ್ಣಾಚಿದ ಮೇಲೆ ದೈವ ಮಾತಾಡೋದಲ್ಲ. ನನ್ನ ಕೈಲಿ ಎಂತುಂಟು? ದೈವ 3 ಗಳಿಗೆಯಲ್ಲಿ ಒಮ್ಮೆ ಬರೋದು, ಉಳಿದ ಸಮಯದಲ್ಲಿ ಗುರುವ ಮಾತಾಡೋದಲ್ಲ. ನಿಮ್ಮ ಜಾಗದ ಆಸೆಗೆ ನಿಮಗೆ ಬೇಕಾದಾಗ ನೋಡಿಕೊಳ್ಳಿಕ್ಕೆ ನನ್ನಿಂದ ಆಗುದಿಲ್ಲ. ದೈವ ಮೆಚ್ಚುವ ಕೆಲಸ ಅಲ್ಲ ಇದು. ನಮ್ಮ ಭೂಮಿ ನಮಗೆ ಸಿಗೋದು ತಪ್ಪಲ್ಲ ಅಲ್ಲ? ಧಣಿ, ದೈವ ಮೆಚ್ಚುವ ಕೆಲಸ ಮಾಡಿ ನಿಂಗೆ ಎಂತ ಸಿಕ್ಕಿದೆ ಗುರುವ?
ನಿಮ್ಮ ಬಾಯಲ್ಲಿಂದ ಮಾತು ಕೇಳಲಿಕ್ಕೆ ಆಗೋದಿಲ್ಲ ನನಗೆ. ಅವ್ರಿಗೆ ನಿಮ್ಮ ಮೇಲೆ ತುಂಬ ಗೌರವ ಉಂಟು. That's crazy. ವಿಷಯ ಗೊತ್ತಾದ್ರೆ That's right. ಅದು ಹೇಗೆ ಗೊತ್ತಾಗ್ತದೆ? ನೀ ಹೇಳ್ತೀಯ? ನೀ ಹೇಳ್ತೀಯನ? ಓ, ದೈವ ದೈವ ಹೇಳ್ಬೋದಲ್ಲ. ಆ ಭೂಮಿ ನಮಗೆ ಸಿಗಲಿ ಅಂತ ಹೇಳಿ ಕಲ್ಲಿನ ಹೆಸರಲ್ಲಿ ನಮಗೆ ದ್ರೋಹ ಮಾಡ್ತಾ ಇತ್ತು. No, it makes sense. ಎಕರೆ ಜಾಗದ ಬೆಲೆ ಗೊತ್ತುಂಟೇನೆ ನಿನಗೆ? ನಿಮಗೆ ಧರ್ಮಕ್ಕೆ ಸಿಕ್ಕಿದ್ದಲ್ಲ, ನಿನಗೆ ಹೇಗೆ ಗೊತ್ತಾಗ್ತದೆ? ಎಲ್ಲ ನೀವೇ ಸರಿ ಮಾಡ್ಕೊಂಡು ಹೋಗ್ಬೇಕು ಹೇಳಿದ್ದೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. ನಾನೇ ಸರಿ ಮಾಡೋದಾದ್ರೆ ನಿಮ್ಮ ದೈವ ಎಂತ? ಇನ್ನು ಮುಂದೆ ನಾನೇ ನೋಡಿಕೊಡ್ತೇನೆ. ಚಾತುರ್ಯದಲ್ಲಿ ಆಯ್ತು ಮಾರಾಯ. ರಪ್ಪ ಈ ಹಣವನ್ನು ಅಲ್ಲಿ ಬಿಸಾಡಿ ಬರುವ ಬಾ. ಬಿಸಾಡ್ಲಿಕ್ಕೆ ಕಾಡಿನಲ್ಲಿ ಬೇಕಾದಷ್ಟು ಜಾಗ ಉಂಟು. ನಿಮ್ಗೆ ಯಾಕೆ ಅಲ್ಲೇ ಬಿಸಾಡಬೇಕು? ಅಲ್ಲೇ ಬಿಸಾಡಬೇಕು. ನಮ್ಮ ಜಾಗದಲ್ಲಿ ಕೂತು ಗೇಣಿ ಕೊಡದಂಥ ಬ್ಯಾವರ್ಸಿಗಳಿಗೆ ಬಲಿ ಕೊಟ್ಟಂತಾದ್ರೂ ಅರ್ಥ ಆಗ್ತದೆ. Yeah, I was right. Crazy. That's the first time in my life I've ever heard Tanya say to me, "Yeah, you're right." ಆಮೇಲೆ ಎಂತ ಆಗ್ತದೆ ಅಂತ ನೋಡುವ, ಆಯ್ತಾ? That's crazy. What is this guy so happy for? ಜೈಲಿಂದ ಬಂದ ಎಲ್ಲರಿಗೊಂದು ಮರ್ಯಾದೆ ಬರ್ತದಲ್ಲ. ನಿನ್ನ ಸಾವಿದ ಗನ್ನಿಂದಲ್ಲಿ ಇಷ್ಟೆಲ್ಲ ಅದು ನಡಿಯ. ಕೊಡ್ಲಿ ತಂದಿಲ್ವ? ಇಲ್ಲ ಅಣ್ಣ, ತರಬೇಕಿತ್ತು. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ಗುರು ಎಂತಾದ್ರೂ ಗೊತ್ತಾಯ್ತಾ? ಬೇಲ್ ಸಿಕ್ಲಿಕ್ಕೆ ಇವರೇ ಕಾರಣ. ಗಾಡಿ ಬಿಡ್ಲಿಕ್ಕೆ ಕಲ್ತೀನಿ ಅಲ್ಲ. ತುಂಬ ಉಪಕಾರ ಆಯ್ತು. ಇನ್ನತ್ತು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಏ ಶಿವ, ದಣಿ ನನ್ನ ಮನೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿಗೆ ಸಹ ಹೋಗುದು ಬೇಡ, ಸೀದಾ ಮನೆಗೆ ಬಾ. ಬೀಗ ಕೂಡ ಏನು ಜಿಪ್ಪಲ್ ಬಂದ ಹೊರಗೆ ಬಂದ ಕೂಡಲೇ ಹಾರಾಟ ಶುರು ಮಾಡಿದ್ದೀನಿ. ನಾಯಿ, ನೀನನ್ನು ಬಿಡ್ತಿದ್ದೆ ತಪ್ಪಾಯ್ತು. ಅಲ್ಲಿ ಎಲ್ಲಿ ಹೋಗ್ತಿದ್ದಿ? ಯಾರ ಮನೆ ಉದ್ಧಾರ ಮಾಡ್ಲಿಕ್ಕೆ ಹೋಗುದು? I have the feeling that he wants to frame him. The landlord wants to frame him. I have the feeling. ಎಷ್ಟು ದಿವಸ ಆಯ್ತು ಮಾರಾಯ ನಿನ್ನ ನೋಡದೆ. ಬಾಬಾ, ಮತ್ತೆ ಜೈಲಲ್ಲೆಲ್ಲ ಆರಾಮಲ್ಲ? ಹಾಂ, ಎಲ್ಲ ಆರಾಮ. ನಿನ್ನನ್ನು ರಾಜೀವ ಬಿಡಿಸಿದ್ನಂತೆ ನಿನ್ನ ಹತ್ರ ಕ್ಲೋಸ್ ಆಗಲಿಕ್ಕೆ. ಅವನ ಕುಟುಂಬವೇ ಹಾಗೆ. ಕೋಲ ನಿಂತಾಗ ನಾವು ನಡೆಸ್ತೇವೆ ಅಂತ ಹೇಳಿ ಭಂಡಾರ ತಗೊಂಡೋಗಿ ಅವನ ಮನೇಲಿ ಇಟ್ಕೊಂಡಿದ್ದಾನೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಕ್ಕಿಂತ. ನನಗೂ ಸಹ ಮಾತಾಡ್ಲಿಕ್ಕೆ ಮಾರೆ. ಮೊದಲು ನೀ ಬಂದ ಲೆಕ್ಕದಲ್ಲಿ ಫುಲ್ ಗಮ್ಮತ್ ಮಾಡ್ದ. ದಣಿ ಯಾವಾಗ ಸಹ ಕಾಚವಾಗುದು. ಮತ್ತೆ ಗುಡ್ಡಿ ದಣಿಯ ಕಾಚಾಗುದು. ಅದ ಸಮ್ಮ ಹಾಕ್ತಾ ಇದ್ದಾನೆ. ಅವನಿಗೆ ಸಾಧಾರಣದೆಲ್ಲ ತಾಗುದಿಲ್ಲ ಮಾರೆ. ಅದಕ್ಕೆ ಅಲ್ಲ ಸ್ಕಾಚ್ ಕೊಟ್ಟದ್ದು. ನೀನ್ ಟೈಟ್ ಆಗಿದ್ಯಾ ಅಂತ ಹೇಳ್ತಾ ಇದ್ದ ನೀವ. ಎಂತ ಇಲ್ಲ ದನಿ, ನಾವೆಲ್ಲ ಕ್ಯಾನ್ ಕುಡಿಯೋರು. ಇದೆಲ್ಲ ತಾಗ್ತದೆ ನಮಗೆ. ನಿಮ್ಮ ಹತ್ರ ಒಂದು ವಿಷಯ ಕೇಳಲಿಕ್ಕಿತ್ತು. ಎಂತದ? ನಮ್ಮ ಗುರುನನ್ನು ಯಾರು ಕೊಂದದ್ದು? ಯಾಕೆ? ನೀವು 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 ನಮ್ಮೊಟ್ಟಿಗೆ ಇರ್ಬೇಕು. ಅವ ಇಷ್ಟು ದೊಡ್ಡ ಚೆನ್ನಾಗಿರ್ಲಿಯಪ್ಪ, ಯಾವ ಸಿಂಪುದಿಲ್ಲ ಕೊಂದಿದ್ದ. ನಿಂದಾಯ್ತಾ? ಒಮ್ಮೆ ಅವ್ರನ್ನೆಲ್ಲ ಕಳಿಸು, ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕುಂಟು. ನೀವು ಹೋಗಿರಾ, ನಾ ಆಮೇಲೆ ಬರ್ತೇನೆ. ಬನ್ನಿ, ನಿಮ್ಮ ಕಾಚೆ ಸೂಪರ್. ಮಂಗ ಅದು ಸ್ಕಾಚ್ ಮಾರ ಸಾವು. He's crutch. ಸುತ್ತೂರು ಹೆಸರಿಗೆ ದಣಿ. ಆದ್ರೆ ನಿಮಗೆ ನಾನು ಎಂತ ಸಹ ಮಾಡ್ಲಿಕ್ಕಾಗಲಿಲ್ಲ. ಮತ್ತೆಂತ ಸಾವಿದು ದಣಿ. ಎಂತ ಮಾತಾಡ್ತಿದ್ದೀನಿ? ಎಂತ ಇದೆ ನಿಮಗೆ? ನೀನು ಜೈಲಿಂದ ಬರೋದಕ್ಕಿಂತ ಮುಂಚೆ ನನಗೆ ಮಾಡ್ಲಿಕ್ಕೊಂದು ದೊಡ್ಡ ಕೆಲಸ ಇತ್ತು. ಅಷ್ಟೆಲ್ಲ ಬಿಡಿಸಿದ. ಸ್ವಲ್ಪ ಅರ್ಥ ಹೇಳಿ. ನಿನಗೊಂದು ವಿಷಯ ಹೇಳ್ತೇನೆ. ನೀನು ತಾಳ್ಮೆ ಕಳ್ಕೊಳ್ಬಾರ್ದು, ಸಮಾಧಾನದಲ್ಲಿ ಕೇಳಬೇಕು, ಆಯ್ತಾ? ನಮ್ಮ ಗುರುವನನ್ನು ಕೊಂದದ್ದು ಯಾರು ಗೊತ್ತುಂಟ?
ಯಾರು? ಆ ರಂಡ ಮಗ ಟಿಆರ್ ಕೋಲ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟ. ಅದಾಗದಾಗ ಕೋಲ ಕಟ್ಟುವನ್ನು ಜೀಪಲ್ಲಿ ತಂದು ದೈವದ ಮನೆ ಮುಂದೆ ಬಿಸಾಡಿ ಹೋದ. ಅವನನ್ನು ಹೇಗೆ ಕೊಂಡಿದ್ದ ಗೊತ್ತುಂಟ ಶಿವ? ನಾ ಸುರುವಿಗೆ ನಿನ್ನ ಹತ್ರ ಹೇಳಿದೆ ತಾಳ್ಮೆ ತಗೊಳ್ಬೇಕಂತ. ಹೇಳುದು ಕೇಳಿ ಶಿವ, ನೀನು ಮತ್ತೆಂತ ಸಹ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋಗಬೇಡ. ನನ್ನ ಮಾತು ಕೇಳು. You tell him that, but you know he will. ನನ್ನ ಕೈಯಾರ ಮಾಡ್ತೇನೆ. ಅವನ ರಕ್ತ ಈ ನೆಲಕ್ಕೆ ಬಿದ್ದೇ ಶುದ್ಧ. ಕೊಂದಿದ್ದು ನನ್ನ ತಮ್ಮನನ್ನ ನಿಮ್ಮ ಕೈಯಾಗ ರಕ್ತ ಮಾಡ್ಕೊಳ್ತೀರಿ? ಶಿವ, ನಾ ಹೇಳುದು ಕೇಳು, ಅವಸರ ಮಾಡಬೇಡ.